ಕರ್ನಾಟಕ ರಾಜ್ಯ ಒಕ್ಕಲಿಗರ ವೇದಿಕೆ, ರೈತ ಸಂಘ, ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜಾನುವಾರು ಆರೋಗ್ಯ ತಪಾಸಣೆ, ಬರಡು ರಾಸು ಚಿಕಿತ್ಸಾ ಶಿಬಿರ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಟಿ.ನರಸೀಪುರ ತಾಲೂಕಿನ ಮೇಗಳಕೊಪ್ಪಲು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ರೈತ ಮುಖಂಡ ಬನ್ನೂರು ನಾರಾಯಣ್ ಚಾಲನೆಯನ್ನು ನೀಡಿದರು. ಬಳಿಕ ರಾಸುಗಳಿಗೆ ಚುಚ್ಚುಮದ್ದು ಕೊಡಿಸಲಾಯಿತು. ಈ ವೇಳೆ ರೈತ ಮುಖಂಡ ಬನ್ನೂರು ನಾರಾಯಣ್, ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆ ಯಮುನಾ, ಡಾಕ್ಟರ್ ನಾಗರಾಜು, ಡಾಕ್ಟರ್ ದಿವಾಕರ್, ಡಾಕ್ಟರ್ ಲಿಂಗರಾಜು, ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಮೇಗಳಕೊಪ್ಪಲು ಗ್ರಾಮದಲ್ಲಿ ರೈತ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಂತ ಕಾರ್ಯಕ್ರಮದಲ್ಲಿ ಅವತ್ತೇ ನಾವು ತೀರ್ಮಾನವನ್ನು ಮಾಡಿದ್ದು, ಸಂಘಟನೆಯಿಂದ ಮತ್ತು ಒಕ್ಕಲಿಗರ ವಿಕಾಸ ವೇದಿಕೆ ಜಂಟಿಯಾಗಿ ಮತ್ತು ವೈದ್ಯಕೀಯ ಸಿಬ್ಬಂದಿಯ ಜೊತೆಯಲ್ಲಿ ಪಶುಪಾಲನಾ ಇಲಾಖೆ ಜೊತೆ ಒಂದಿಗೆ ಮೇಗಳಕೊಪ್ಪಲಲ್ಲಿ ಹೆಚ್ಚು ರಾಸುಗಳು ಇರೋದ್ರಿಂದ ಆ ಭಾಗದಲ್ಲಿ ನಾವು ಆಯ್ಕೆಯನ್ನು ಮಾಡಿ ಈ ಊರನ್ನ ಒಂದು ಹಸುಗಳ ತಪಾಸಣೆ ಕಾರ್ಯಕ್ರಮ ಮತ್ತು ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ವಿಶೇಷವಾಗಿ ಔಷಧಿ ವಿತರಣೆ ಜೊತೆಗೆ ತಪಾಸಣೆ ಮಾಡುವಲ್ಲಿ ಒಂದು ವೈದ್ಯಕೀಯ ಸಿಬ್ಬಂದಿ ವರ್ಗ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಕೊಡ್ತಾ ಇದೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇವೆ. ನಾನು ಯಮುನಾ, ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀನಿ. ನಮ್ಮ ಸಂಸ್ಥೆ ಸುಮಾರು 12 ವರ್ಷಗಳಿಂದ ನಿರಂತರವಾಗಿ ರಾಜ್ಯದ ಹಲವಾರು ಕಡೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ನಾವು ಟಿ.ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮೇಗಳಕೊಪ್ಪಲು ಗ್ರಾಮದಲ್ಲಿ ಪಶುಗಳಿಗೆ, ಪ್ರಾಣಿಗಳಿಗೆ, ಹಸುಗಳು ಮತ್ತೆ ಮೇಕೆ, ಕುರಿ ಈ ಥರ ಎಲ್ಲ ಪ್ರಾಣಿಗಳಿಗೂ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಕಾರ್ಯಕ್ರಮಕ್ಕೆ ಏನು ರೈತ ಸಂಘ, ಮೂಲ ಸಂಘಟನೆಯ ರೈತ ಸಂಘ, ಮತ್ತೆ ಪಶುಪಾಲನಾ ಇಲಾಖೆ, ಮತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘ, ಹೀಗೆ ಎಲ್ಲರೂ ಸಹಕಾರ ಮಾಡಿ ತುಂಬಾ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನನಗಂತೂ ತುಂಬಾ ಸಂತೋಷ ಆಗಿದೆ. ರೈತರ ಇನ್ನೊಂದು ಅಂಗ ಇದೆಲ್ಲ ಬೇರೆ ಬೇರೆ ರೀತಿಯ ಉತ್ಪಾದನೆಗಳು ಮಾಡ್ಕೊಂಡು ಜೀವನ ಮಾಡೋವಂಥದ್ದು. ಅದರಲ್ಲಿ ಈ ಭಾಗದಲ್ಲಿ, ಈ ಊರು ಮತ್ತೆ ಬನ್ನೂರು ಭಾಗದಲ್ಲಿ ನಮಗೆ ತುಂಬಾ ಸಂತೋಷ ಆಯಿತು. ಈ ಒಂದು ಗ್ರಾಮದಲ್ಲೇನೆ ಒಂದು 200-300 ರಾಸುಗಳು ಇರೋವಂಥದ್ದು, ಮತ್ತೆ ಮೇಕೆ, ಕುರಿಗಳು ಇರೋವಂಥದ್ದು, ಅವಕ್ಕೆಲ್ಲ ಇವತ್ತು ತುಂಬಾ ಉಪಯೋಗ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ.